ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ಡೇ ಏನಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾಳ ಅಂದ್ಕೊಂಡಿರೆ, ಏನಿಲ್ಲ ರೀ, ನಾವು ಮೊಹರಂಗೆ ಊರಿಗೆ ಹೊಂಟೇವಿ. ಹಾಗಾಗಿ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ರೀ. ನೋಡೋಣ ಇವತ್ತಿನ ಡೇ ಹೆಂಗೆ ಇರ್ತೈತಿ ಏನು ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೋಡೋಣ ಬರ್ರಿ. ಪಾಪ ಈ ಕಾರ್ ಬಾಯ್ ಹೇಳಮ್ಮ, ಆ ಕಾರಿಗೆ ಬಾಯ್ ಹೇಳ. ಅಮ್ಮ ಎಲ್ಲುಂಟಿ? ಜೋರಾಗಿ ಹೇಳಿ. ಇಲ್ಲಿ ಕ್ಯಾಮ್ ಎದಕ್ಕ ಬ್ಯಾಡ್ ಬಾಯ್ ಸರಿ ನಿಂತಮ್ಮ ತಿನ್ ಮತ್ತ ಬಂಗಾರಿ ಬಂಗಾರಿ ನೋಡಲ್ಲಿ. ಏನ್ ಸೀಟ್ ಬೆಲ್ಟ್? ಊರಿಗೆ ಬಂದ್ವಿ ರೀ. ಇದ ನಮ್ಮ ಮನೆ. ಹೊರಗೆ ಯಾರು ಇಲ್ಲ ಅನ್ನಿಸ್ತದೆ. ಮಳಿ ಬರದ್ರಿ ನೀರ್ಕೊಂಬ ಆರಾಮಿದೀವ. ನೀನ ಸ್ಪೈಡರ್ ಮ್ಯಾನ್ ಅವ, ಸೂಪರ್ ಮ್ಯಾನ್ ಅವ. ಹಾಯ್, ಊರಿಗೆ ಬಂದು ಊಟ ಮಾಡಿ ಕೊಂಡಿದ್ದೀರಿ. ಈಗ ನೋಡ್ರಿ ನಮ್ಮ ಔಟ್ಫಿಟ್ ಹೆಂಗೈತಿ. ಬಾಯಲ್ ಸಿಂಧು, ನಮ್ಮ ಸಿಂಧುನ ಔಟ್ಫಿಟ್ ತೋರಿಸ್ತೇನೆ ನೋಡ್ರಿ. ಓಡೇ ಬಿಟ್ಲೆ ಹೋಗೋಣ, ಆಮೇಲೆ ಸಿಗ್ತೀವ್ರಿ. ಏನು ಬಾಯ್ ಬಾಯ್ ಬಾಯ್. ನಮ್ಮನೆ ಕಡೆ ಹುಲಿ ಬಂದಿತ್ರಿ. ರಿಯಲ್ ಹುಲಿ ಅಂದ್ಕೊಂಡ್ರೆ ಅಲ್ಲ, ಅದು ಈ ಮೊಹರಂಗೆ ಅಂತೇಳಿ ಕೆಲವೊಬ್ರು ಬೇಡ್ಕೊಂಡು ಅದೆಲ್ಲ ಈ ಥರ ವೇಷ ಹಾಕಿರ್ತಾರೆ. ಒಬ್ಬೊಬ್ಬರು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ, ಇನ್ನು ಕೆಲವೊಬ್ರು ಹಿಂಗೆ ಈ ಥರ ಊರೊಳಗೆ ಅಲ್ಲಿಗೆ ಬಾರಿಸ್ಕೊತ ಹೋಗ್ತಾರೆ. ಇವತ್ತು ಕತ್ತಲ ರಾತ್ರಿ, ನಾಳೆ ಮೊಹರಂ ಇರೋದ್ರಿಂದ ಇವತ್ತು ಕತ್ತಲ ರಾತ್ರಿ. ಹಾಗಾಗಿ ಕತ್ತಲ ರಾತ್ರಿ ಹಿಂದಿನ ದಿನ ಎಲ್ಲರೂ ಏನು ದೇವಸ್ಥಾನಕ್ಕೆ ಹೋಗಿ ಸಕ್ರೆ ಓದಿಸ್ಕೊಂಬರೋದು, ಆಮೇಲೆ ಕೆಲವೊಬ್ಬರು ಗೋಡ ಅದೆಲ್ಲ ಹಿಂಗೆ ಮಾಡ್ಕೊಂಡು ಹೋಗಿರ್ತಾರೆ. ಇದು ಫಸ್ಟಿಗೆ 2 ದೇವಸ್ಥಾನ ಇದ್ವು ರೀ. ಇಲ್ಲಿಗೆ ಫಸ್ಟ್ ನಾವಿನ್ನ ಹೋಗಿದ್ದ, ನಾವು ಇಲ್ಲಿ ಹೋಗಲಿಲ್ಲ. ಅಲ್ಲಿಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ರತಂತ ಅದು ದೊಡ್ಡ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೊಂದು ಸ್ವಲ್ಪ ಅಂದ್ರೆ ಊರೊಳಗೆ 3 ಕಡೆ ದೇವ್ರು ಕೂತ್ಕೊಂತಾವ್ರಿ. ಇಲ್ಲೊಂದು ಕಡೆ, ಅಲ್ಲಿ ಪ್ಲಾಟ್ ಒಳಗೆ ಒಂದು ಕಡೆ, ಇನ್ನೊಂದು ಅದು ಗುಡ್ಡದೊಳಗೆ, ಅದು ಚಂದಿದೆ, ಅಲ್ಲಿಗೆ ತೋರಿಸ್ತೀನಿ ಅಂತ ಅಲ್ಲಿಗೆ ನಾವು ಹೋಗೋದು. ಈಗ ಇದನ್ನು ಈಗ ಕಟ್ಗಿನ 3 ಸುತ್ತು ಸುತ್ತಾರ್ರಿ. ನಮ್ಮ ನವೀನಿಗೆ ಸುತ್ತಿದ ಅನ್ನಿಸ್ತೈತಿ ನಾನು ಮಾತಾಡೋದ್ರೊಳಗನ. 3 ಸುತ್ತು ಪ್ರದರ್ಶನ ಹಾಕಿ ಕಟ್ಗಿನ ಇದ್ರೊಳಗೆ ಹಾಕ್ಬೇಕ್ರಿ. ನಾಳೆ ಇದನ್ನು ಕತ್ತಿಸಿ ಕೆಂಡ ಮಾಡಿರ್ತಾರೆ. ನಾಳೆ ಇದನ್ನು ದೇವರೆಲ್ಲ 3 ಕಡೆ ದೇವರು ಬಂದು ಇಲ್ಲೇನ ಕೆಂಡ ತುಳಿತಾವೆ. ನಾವೆಲ್ಲ ಮತ್ತು ಈಗ ನೆಕ್ಸ್ಟ್ ಹೇಳಿದ್ವಲ್ರಿ, ಗುಡ್ಡದ ಕಡೆ ಒಂದು ದೇವಸ್ಥಾನ ಐತಿ ಅಂತೇಳಿ ಅಲ್ಲಿಗೆ ರೆಡಿಯಾಗಿ ಬಂದ್ವಿ. ನೋಡ್ರಿ, ಆ ಥರ ಹಿಂಗೆ ಗಿಡ ಎಲ್ಲ ಚಂದ ಐತಿ, ಒಂಥರ ಕಾಡು ಟೈಪ್ ಐತಿ. ಇಲ್ಲಿ ವರ್ಷಕ್ಕೊಂದು ಸತಿ ಬರೋಕೆ ನಮಗೂ ಖುಷಿ ಅನ್ನಿಸ್ತೈತಿ. ಹಾಗಾಗಿ ನಾವು ಊರಿಂದ ಇಲ್ಲಿ ಹಬ್ಬಕ್ಕೆ ಬಂದೀವಿ. ಆಮೇಲೆ ಈ ಊರೊಳಗೆ ಯಾವುದೇ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಇಲ್ಲದೇನ ಎಲ್ಲರೂ ಹಿಂದೂಗಳು ಎಲ್ಲರೂ ಪ್ರತಿಯೊಬ್ಬರೂ ಬಂದು ಇಲ್ಲೇ ಸಕ್ರೆ ಓದಿಸ್ಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಚಂದ ಮಾಡ್ತಾರೆ ರೀ ಹಬ್ಬನ. ಇದು ಮುಸ್ಲಿಮ್ಸ್ ಹಬ್ಬ ನಾವ್ಯಾಕೆ ಮಾಡೋಣ ಈ ಥರ ಏನಿಲ್ಲ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಹಬ್ಬನ ಆಚರಿಸ್ತಾರೆ ರೀ. ಬನ್ನಿ ನೋಡೋಣ ದೇವಸ್ಥಾನ ಒಳಗೆಲ್ಲ ಹೆಂಗಿರ್ತೈತಿ ಏನು ಅನ್ನೋದನ್ನು ನೋಡೋಣಂತ. ನೋಡ್ರಿ ಮಖಾಮ ಅಂದ್ರೆ ದೇವಸ್ಥಾನ ಎಷ್ಟು ಚಂದ ಐತಿ.
ಎಲ್ಲ ಲೈಟಿಂಗ್ ಎಲ್ಲ ಹಬ್ಬದ ಸಡಗರ ಸಂಭ್ರಮ ಜೋರೈತಿ. ಇದು ಗುಡಿ ಗುಡ್ಡದ ಮೇಲೆ ಟಾಪ್ ಒಳಗೈತ್ರಿ. ಭಾಳ ಚಂದ ಐತಿ. ವ್ಯೂ ಮಾತ್ರ ಭಾಳ ಮಸ್ತ್ ಐತಿ. ಆದ್ರೆ ನೈಟ್ ಆಗಿರೋದ್ರಿಂದ ಎಲ್ಲ ತೋರ್ಸೋಕ್ಕಾಗತ್ತಿಲ್ಲ. ಒಳಗೆ ಹೋಗಿ ದರ್ಶನ ತೊಗೊಳೋದಂತ ಬರ್ರಿ. ಇವತ್ತು ನಾವು ಮಕ್ಕಾಮ್ ಒಳಗೆ ಬಂದು ಸಕ್ರೆ ಒದಿಸ್ಕೊಂಡು ಹೋಗ್ತೇವ್ರಿ. ಈಗೇನು ಇವೆಲ್ಲ ದೇವ್ರು ಕಾಣಕತ್ತಾವಲ್ಲ, ಇವೆಲ್ಲ ದೇವ್ರು ನಾಳೆ ಊರೊಳಗೆ ಬರ್ತಾವ್ರಿ. ಅದು ಇದೇ ಬ್ಲಾಗ್ ಒಳಗೆ ನೋಡುವಂತ್ರಿ. ನಾನು ಯಾಕಂದ್ರೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. Oh my god. ಸಕ್ರೆ ಅದೆಲ್ಲ ಮುದಿಸ್ಕೊಂಡು ದೇವ್ರ ದರ್ಶನ ತೊಗೊಂಡು ಎಲ್ಲಮ್ಮನ ಗುಡಿಗೆ ಬಂದ್ವಿ ರೀ. ಇದು ಗುಡ್ಡದೊಳಗೆ ಇರೋದು, ಊರ ಹೊರಗೆ. ಅಲ್ಲಿಗೆ ಬಂದಾಗೆಲ್ಲ ಇಲ್ಲಿಗೂ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೇವೆ. ಎಲ್ಲ ದೇವ್ರ ದರ್ಶನ ತೊಗೊಂಡು ಮನೆಗೆ ಬಂದ್ವಿ ರೀ. ನಮ್ಮಮ್ಮಿ ಬಿಸಿ ಬಿಸಿ ಗೋಡ ಮಾಡಿದ್ರು. ಇದು ನಮ್ಮ ಮನೆ ಒಳಗೆ ಕತ್ತಲ ರಾತ್ರಿ ಸ್ಪೆಷಲ್ ಇದು. ಪ್ರತಿ ವರ್ಷವೂ ಮಾಡ್ತಾರೆ. ಅದ್ರ ಜೊತೆಗೆ ಜೋಳದ ರೊಟ್ಟಿ, ಎಗ್ ಸಾರು, ಫುಲ್ ಬ್ಯಾಟಿಂಗ್ ಮಾಡತ್ತೀವಿ. ಹಾಯ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದಾರೆ. ನಾ ಹೇಳಿದ್ದೆ ಅಲ್ಲ ನಿನ್ನೆ ದೇವರೆಲ್ಲ ಊರೊಳಗೆ ಬರ್ತಾವೆ ಅಂಥೇಳಿ. ಇದೇ ಥರನ ಊರೊಳಗೆ ಪ್ರತಿ ಓಣಿಗೂ ಹೋಗಿ ವಿಸಿಟ್ ಕೊಟ್ಟು ಬರ್ತಾರೆ ರೀ. ಫಸ್ಟಿಗೆ ಅಲ್ಲ ಮನೆ ಕಡೆಗೆ ಬರ್ತಾವೆ. ಅಲ್ಲೇ ನಿನ್ನೆ ನವೀನ್ ಹೋಗಿದ್ದಲ್ಲ, 3 ಸುತ್ತು ಹಾಕಿ ಬೆಂಕಿ ತುಳಿತಾವೆ ಅಂತ ಹೇಳಿದ್ದೆ. ಅಲ್ಲಿಗೆ ಬಂದ್ವಿ ಈಗ. ಕೆಂಡ ತೊಳೆದು ಈಗ ಊರೊಳಗೆ ಹೋಗ್ತಾವ್ರಿ ದೇವರೆಲ್ಲ. ದೇವ್ರೊಳಗೆ ಹೋಗಿ ಬರೋಷ್ಟ್ರಾಗ ಅಂದ್ರೆ 1 ಗಂಟೆ ಆಗ್ಬೋದು. ಮತ್ತು 1 ಗಂಟೆಗೆ ಮತ್ತು ದೇವಸ್ಥಾನಕ್ಕೆ ಹೋಗ್ತಾವೆ. ಅಲ್ಲಿಂದ 4 ಗಂಟೆ 5 ಗಂಟೆಗೆ ಮತ್ತೆ ವಾಪಸ್ ಬರ್ತಾವೆ ಊರೊಳಗೆ. ಈಗ 3 ದಿನ ಏನು ಫಕೀರಾಗಿರ್ತಾರಲ್ರಿ, ನಮ್ಮ ಮನೆ ಒಳಗೆ ನಮ್ಮ ತಮ್ಮನಾಗಿರ್ತಾನೆ. ಆಲ್ಮೋಸ್ಟ್ ಸಣ್ಣವರು ಯಾರು ಇರ್ತಾರಲ್ಲ ಅವರೆಲ್ಲರೂ ಫಕೀರಾಗಿರ್ತಾರೆ. 3 ದಿವಸ ಅವರು ಲಾಡಿ ಅದೆಲ್ಲ ಹಾಕ್ಕೊಂಡಿರ್ತಾರೆ. ಅದನ್ನು ವಾಪಸ್ ಇವ್ರು ಈಗೇನು ಬೆಂಕಿ ಕೆಂಡ ತುಳಿದ್ರಲ್ಲ, ಅಲ್ಲಿ ಅದನ್ನೆಲ್ಲ ಮುಚ್ಚಾದ್ಮೇಲೆ ಅಲ್ಲಿ ಹೋಗಿ ಎಲ್ಲರೂ ಬಿಚ್ಚಿ ಅದಕ್ಕೆ ಹಾಕಿ ಬಂದಿರ್ತಾರೆ. ಕೆಲವೊಬ್ಬರು ಈಗೇನು ದೇವ್ರು ಹೋಗಿರ್ತಾವಲ್ಲ, ಅಲ್ಲಿ ಹೊಳೆ ಕಡೆ ಹಿಂಗೆ ಹೋಕ್ಕವು, ಆವಾಗ ಅಲ್ಲೇನೂ ಕೊಟ್ಟು ಕಳಿಸ್ತಾರೆ ಅದನ್ನು. ಇದೇನು ದೇವರು ಈಗ 4 ಗಂಟೆ ಆಗೈತೆ ರೀ. ಮತ್ತೊಂದು ಸತಿ ಬಂದು ದೇವರು ಸಾಯಂಕಾಲ ಇದು. ಈಗೇನು ಫುಲ್ ಊರೊಳಗೆ ಹೋಗಂಗಿಲ್ಲ ರೀ. ಹಂಗೆ ಒಂದೇ ಲೈನ್ ಒಂದೇ ರೋಡ್ ಹಿಡ್ಕೊಂಡು ಹೋಗಿ ಮೈ ತೊಳಿತಾವೆ. ಮೈ ತೊಳೆದಕ್ಕೂ ಮೊದಲಿಗೆ ಈ ಥರ ದೇವರು ಮತ್ತೊಂದು ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡಿ ಕುಣಿಯೋದು ಅದೆಲ್ಲ ಮಾಡ್ತಾವೆ. ಈ ದೇವರು ಮೈದೊಳಗೆ ಹೋದಾದ್ಮೇಲೇನ ರೀ ಫಕೀರಾದವರೆಲ್ಲ ಸ್ನಾನ ಮಾಡೋದು. ಚಂದ ಐತ್ರಿ ಹಬ್ಬ. ಅಲ್ಲಿ ಕಟ್ಟಿ ಮೇಲೆ ಲೈನಾಗಿ ನಿಂತಾರೆ ನೋಡ್ರಿ. ಅದ್ರೊಳಗೆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಾಜಿನೇ ಅದಾರ. ರ್ಯಾಂಡಮ್ ಆಗಿ ಅವರು ಕ್ಯಾಮ್ರಾ ಕ್ಯಾಪ್ಚರ್ ಆಗ್ಯಾರ. ದೇವರೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ರೀ. ಮನೆಗೆ ಬರೋಷ್ರಾಗ ಅಂದ್ರೆ ಮಟನ್ ಎಲ್ಲ ರೆಡಿಯಾಗಿತ್ತು. ಮಟನ್ ಸಾಂಬಾರು, ಮಟನ್ ಪಲ್ಯ
ಇದು ಬಿರಿಯಾನಿ ಅನ್ನ. ಇದನ್ನು ಇವತ್ತು ಎಡೆ ಕೊಡೋದು ನಾವು. ಇದು ಮಟನ್ ಸಾರು ಮಸ್ತ್ ಕಾಣತ್ತದ್ರಿ. ಬ್ಯಾಟಿಂಗ್ ಅಂತೂ ಚಲೋ ಇರ್ತೈತಿ. ಇದು ಚಿಕನ್ ಕುದಿಸಿ ಇಟ್ಟದ್ರಿ. ಇದನ್ನು ಡ್ರೈ ಮಾಡಬೇಕು. ಸಿರಿ ಅನ್ನ. ನಮ್ಮ ಮಮ್ಮಿ ಸ್ನಾನ ಆತ. ಎಡಿ ರೆಡಿ ಆಗೈತಿ. ನೀರು ಕುಡಿತೀನಿ. ನೀರು ಕುಡಿಲಿಲ್ಲಂಗೂ ಹೋಗ್ಬೇಕು. ಹೌದಿಲ್ಲ ಮಮ್ಮಿ? ದೇವರೆಲ್ಲ ಮೈ ತೊಳೆದ್ಮೇಲೆ ಇದನ್ನು ಎಡೆ ಕೊಡ್ತಾರೆ. ಬಿರಿಯಾನಿಯನ್ನು ಮುಳುಗ ಎಣ್ಣೆಗಾಯಿ ಫಸ್ಟಿಗೆ ನಮ್ಮೂರೊಳಗೆ ಫಸ್ಟಿಗೆ ಬಡಿಗೆ ರೆಡಿ ಹೋದ್ಮೇಲೆ ನಮ್ಮ ಎಡೆ ತೊಗೊತಾರೆ. ಇಲ್ಲೇ ಮಟನ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದ್ರಿ. ನಮ್ಮ ದೊಡ್ಡಪ್ಪರು ಬಂದಿದ್ರು, ಅವ್ರನ್ನ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಸಿರಿರ್ ಪಪ್ಪ, ಇಲ್ಲೇ ನಮ್ಮ ದೊಡ್ಡಪ್ಪರು, ಈ ಕಡೆ ನಮ್ಮ ಅಪ್ಪಾಜಿ. ಎಲ್ಲರೂ ಮಟನ್ ಊಟ ಮಾಡತ್ತಾರಿ. ಹಾಯ್. ಕಿಚನ್ ಒಳಗೆ ನಮ್ಮ ತಮ್ಮಾರು ನಮ್ಮ ಅಣ್ಣ ಊಟ ಮಾಡತ್ತಾರಿ. ಭಾಳ ಬಿಜಿ ಅದಾರ ಅವರು, ರೆಸ್ಪಾನ್ಸ್ ಮಾಡಬಲ್ರಿ. ಗೈಸ್ ಸೂಪರ ಅಣ್ಣ. ನಿಂಗೆ ನನ್ನ ಚಾನಲ್ ಹಾಯ್ ಹೇಳಿ. ಕಟ್ ಮಾಡಿಬಿಡು. ಎಷ್ಟು ಸತಿ ಉಂತೀಯಪ್ಪ? ಅಲ್ಲಿ ದೊಡ್ಡಪ್ಪರ ಮನ್ಯಾಗ ಉಂಡು ಬಂದಿ, ಇಲ್ಲಿ ಉಂತಿ. ಓ ಮೈ ಗಾಡ್. ಇಲ್ಲಿ ನೋಡ್ರಿ ಅಜ್ಜ ಮೊಮ್ಮಗಳ ಆಟ ಎಷ್ಟು ಚಂದ ಆಡತ್ತಾರ ಇಬ್ಬರು. ನಮ್ಮದು ಎಲ್ಲರದು ಊಟ ಆತ್ರಿ. ದೊಡ್ಡಪ್ಪರದು ಎಲ್ಲ ಊಟ ಆತು. ಊರಿಗೆ ಹೊಂಟಾರ್ರಿ ಅವರು. ಬೇಡ ಅಂತಂದ್ವಿ, ಮಳೆ ಬರತೈತಿ, ರಾತ್ರಿ ಆಗೈತಿ ಅಂಥೇಳಿ. ನಾಳೆ ಇಲ್ಲ ವರ್ಕ್ ಅದಾವು, ಹೋಗ್ತೇವೆ ಅಂಥೇಳಿ ಹೊಂಟಾರ. ಟೈಮ್ ಆಯಿತು. ನಾನು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ನೈಟ್.